ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವಂತನ ನಿರ್ಹೇತುಕವಾಗಿರುವಂತಹ ಕೃಪಾ ಕಟಾಕ್ಷ ವೀಕ್ಷಣೆಯಿಂದ ಇವತ್ತು ನಾವು ರಾಮಾಯಣದಲ್ಲಿರುವಂತಹ 4ನೇ ಕಾಂಡವಾಗಿರುವಂತಹ ಅಯೋಧ್ಯ ಕಿಷ್ಕಿಂಧ ಕಾಂಡದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಈ ಕಿಷ್ಕಿಂಧ ಕಾಂಡ ಅಂತಂತಂದರೆ ಬಹಳ ವಿಶೇಷವಾಗಿರುವಂಥದ್ದು ಕಾಂಡ. ರಾಮಾಯಣಕ್ಕೆ ಯಾವ ಕಾಂಡಕ್ಕೆ ಆ ಕಾಂಡನೇ ವಿಶೇಷತೆ ಅಂತ ನಾನು ಹೇಳ್ತಾ ಇರ್ತೀನಿ. ರಾಮಾಯಣದಲ್ಲಿ ಒಂದು ಪದ ಕೂಡ ವ್ಯರ್ಥವಾಗಿರುವಂಥದ್ದಿಲ್ಲ. ಅದು ಸಾಧನೆಯಾಗಿರಲಿ ಮತ್ತು ಮನುಷ್ಯನ ಜೀವನಕ್ಕೆ ಆದರ್ಶವನ್ನು ತೆಗೆದುಕೊಳ್ಳುವಂಥ ಅನೇಕ ವಿಷಯಗಳು ಹೆಜ್ಜೆ ಹೆಜ್ಜೆಯಲ್ಲೂ ರಾಮಾಯಣದಲ್ಲಿ ಕಾಣಿಸ್ತಾ ಇರುತ್ತೆ. ಈ ಕಿಷ್ಕಿಂಧ ಕಾಂಡದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಒಂದು ಭಗವಂತನನ್ನು ಭಕ್ತ ಹೇಗೆ ಆರಾಧನೆ ಮಾಡಬೇಕು ಅಂತ ತೋರಿಸ್ಕೊಡುತ್ತೆ. ಸ್ವಾಮಿ ಹನುಮಂತರು ಹಾಗೂ ನಂತರ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಸಂಬಂಧ, ಮಾನಸಿಕವಾಗಿರುವಂಥ ಸಂಬಂಧ, ಹಾಗೂ ಕಿಷ್ಕಿಂಧ ಕಾಂಡ ಅಂತಂದರೆ ಬಹಳ ಮಹತ್ತರವಾಗಿರುವಂಥ ಒಂದು ಕಾರ್ಯನಿರ್ವಹಿಸುತ್ತೆ. ಏನಪ್ಪ ಅಂತಂದರೆ, ಸ್ವಾಮಿ ಹನುಮಂತರಿಗಿರುವಂಥ ಒಂದು ಶಾಪ ವಿಮೋಚನೆ ಆಗುವಂಥ ಕಾಂಡ ಕಿಷ್ಕಿಂಧ ಕಾಂಡದ ಒಂದು ಮುಕ್ತಾಯದ ಒಂದು ಹಂತದಲ್ಲಿ ಜಾಂಬವಂತರಿಂದ ತನಗೆ ಇರುವಂಥ ಶಾಪ ಹೋಗ್ಬಿಟ್ಟು ತನಗಿರುವಂತಹ ಬಲವನ್ನು ಜಾಂಬವಂತ ನೆನಪು ಮಾಡಿದ ತಕ್ಷಣವೇ ಸ್ವಾಮಿ ಹನುಮಂತರು ತಿಳಿದುಕೊಂಡು ಲಂಕೆಗೆ ಸಮುದ್ರ ಲಂಘನ ಮಾಡೋದಕ್ಕೆ ಬೀಜ ಎಲ್ಲಿದ್ದಿದೆ ಅಪ್ಪ ಅಂತಂತಂದರೆ ಈ ಕಿಷ್ಕಿಂಧ ಕಾಂಡದಲ್ಲಿ ಇಲ್ಲೇ ಕೂತ್ಕೊಂಡಿದ್ದಾರೆ ನೋಡ್ರಿ. ನನ್ನ ಹಿಂದ್ಗಡೆ ಆಸನದಲ್ಲಿ ಯಾರ ಕಣ್ಣಿಗೂ ಕಾಣಿಸ್ತಲೇ ಎಲ್ಲೆಲ್ಲಿ ಎತ್ತರ ರಘುನಾಥ ಕೀರ್ತನಂ ತತ್ರ ಕೃತಮಸ್ತಕಾಂಜನಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಂತಂದು ಎಲ್ಲೆಲ್ಲಿ ರಾಮನಾಮವನ್ನು ಎಲ್ಲೆಲ್ಲಿ ರಾಮನ ಕಥೆಯನ್ನು ಹೇಳ್ತಾ ಇರ್ತಾರೋ ಅಲ್ಲಿ ಸ್ವಾಮಿ ಹನುಮಂತರು ಕಣ್ಣೀರನ್ನು ಸುರಿಸ್ಕೊಳ್ತಾ, ತಲೆಯನ್ನು ಬಾಗಿಸ್ಕೊಳ್ತಾ, ಕೈ ಕಟ್ಕೊಂಡು ಅತ್ಯಂತ ವಿನಯವಾಗಿ ಇರ್ತಾರೆ. ಅದಕ್ಕೋಸ್ಕರ ನಿಂತ್ಕೊಂಡಾದರೂ ಕೇಳಿ ಹೋಗ್ತಾರಂತೆ. ಆದರೆ ಅಂತಹ ಅಷ್ಟಸಿದ್ಧಿ ನವನಿಧಾದಾತರು ಭವಿಷ್ಯತ್ ಬ್ರಹ್ಮರಾಗಿರುವಂತಹ ಹನುಮಂತರು ನಾವು ಕುತ್ಕೊಂಡಿದ್ದು ಅವ್ರು ನಿಂತ್ಕೊಳ್ಳುವಂಥದ್ದು ಸೌಜನ್ಯ ಅಲ್ಲ ಅಂತಂತಂದು ರಾಮಾಯಣ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲಲ್ಲಿ ಅವ್ರಿಗೊಂದು ಆಸನವನ್ನು ಹಾಕುವಂಥ ಒಂದು ಪರಿಪಾಟಿ. ಎಲ್ಲೆಲ್ಲಿ ರಾಮಾಯಣ, ನಾನೇ ಅಲ್ಲ, ಎಲ್ಲೆಲ್ಲಿ ರಾಮಾಯಣ ನಡೆಯುತ್ತೋ ಅಲ್ಲಿ ಅವ್ರಿಗೆ ಒಂದು ಆಸನವನ್ನು, ಒಂದು ಪಾದಪೀಠವನ್ನು ನೀಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಬೆಳ್ಕೊಳ್ತಾ ಬಂದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸುಂದರ ಕಬಂಧ ಅನ್ನುವಂಥದ್ದು ಹೇಳಿರೋ ವಿಧವಾಗಿ ರಾಮ ಲಕ್ಷ್ಮಣರು ಹೊರಟು ಬಿಟ್ಟು ಪಂಪಾ ಸರೋವರಕ್ಕೆ ಸೇರ್ಕೊಳ್ತಾರಂತೆ. ಈ ಪಂಪಾ ನದಿಯಲ್ಲಿ ಬಿಟ್ಟಿರುವಂತಹ ಅರಳಿರುವಂಥ ಪದ್ಮಗಳನ್ನು, ಮೇಲಕ್ಕೆ ಹಾರ್ತಾ ಇರುವಂಥ ನೀರಿನಲ್ಲಿ ಬೀಳ್ತಾ ಇರುವಂಥ ಮೀನನ್ನು ನೋಡಿ ರಾಮನಿಗೆ ಭಾಳ ಮನಸ್ಸಿಗೆ ನೋವಾಗ್ಬಿಡುತ್ತಂತೆ. ಇದೇನಪ್ಪ, ಯಾಕಪ್ಪ ಈ ಥರ ನೋವು ಮಾಡ್ಕೊಳೋದು? ರಾಮ ಏನು ಅಂದವಾಗಿರುವಂಥ ಇದನ್ನು ನೋಡಿದ್ರೆ ಇದೇನು ವಿಚಿತ್ರವಾಗಿ ಮಾತನಾಡ್ತಾ ಇದ್ದಾರೆ ಅಂತಂತಂದರೆ ಆಗಲ್ಲ. ಪಕ್ಕದಲ್ಲಿ ಪರಿಪೂರ್ಣವಾಗಿರೋದಕ್ಕೆ, ಆ ಸಂತೋಷಕ್ಕೆ ಪರಿಪೂರ್ಣ ಯಾವಾಗ ಬರುತ್ತೆ ಅಂತಂದರೆ ನಮ್ಮ ಜೀವನದ ಭಾಗ್ಯಸ್ವಾಮಿಗಳು ಹತ್ತಿರದಲ್ಲಿ ಇದ್ದಾಗ ಮಾತ್ರನೇ ಅದು ಸಂತೋಷಕ್ಕೆ ಕಾರಣ ಆಗುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಒಬ್ಬ ಅಪ್ಪಟವಾಗಿರುವಂತಹ ಸನಾತನ ಪತಿ ಹೇಗೆ ವರ್ತನೆ ಮಾಡಬೇಕು, ಮಾನವನಾಗಿ ಜನ್ಮಿಸಿರುವಂಥ ರಾಮಚಂದ್ರ ಪ್ರಭು ಕೂಡ ಆ ಥರನೇ ವರ್ತನೆ ಮಾಡ್ತಾ ಇದ್ದಾರೆ. ದುಃಖ ಭಾಳ ಮನಸ್ಸಿಗೆ ಭಾಳ ದುಃಖ ಆಗುತ್ತಂತೆ ಆತನಿಗೆ. ಅವ್ರಿಗೆ ಇವನು ನೋಡ್ತದಂಗೆ ಸೀತಮ್ಮನ ಕಣ್ಣು ನೆನಪು ಬಂದು ಅಳ್ತಾರಂತೆ. ಯಾರ ಕಣ್ಣು? ಸೀತಮ್ಮನ ಕಣ್ಣು ಮತ್ತು ಮುಖ ನೆನಪು ಬಂದು ಅಳ್ತಾರಂತೆ ಶ್ರೀರಾಮಚಂದ್ರ ಪ್ರಭು. ಅಮ್ಮನವ್ರಿಗೆ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರದಲ್ಲಿ ಪದ್ಮೋದ್ಭವ, ಪದ್ಮಾಕ್ಷಿ, ಪದ್ಮದ ಇದರಿಂದಲೇ ಆಕೆ ಮುಖಮಂಡಲ ಪದ್ಮ, ಆಕೆ ನಗು ಹರಳಿರುವಂಥ ಪದ್ಮ, ಆಕೆ ಕಣ್ಣುಗಳು ಕೂಡ ಪದ್ಮ ಅಂತಂತಂದು ಆಕೆಗೆ ಪಾದದಿಂದ ಶಿರಸ್ಸಿನ ತನಕ ಆಕೆಗೆ ಪದ್ಮಕ್ಕೆ ಹೋಲಿಸ್ತಾರಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ತಾಯಿಯನ್ನು ಪದ್ಮಗಳನ್ನು ನೋಡಿದಾಗ ತಾಯಿ ನೆನಪು ಬರುವಂಥದ್ರಲ್ಲಿ ಏನು ಆಶ್ಚರ್ಯವಿಲ್ವಲ್ಲ. ಲಕ್ಷ್ಮೀ ಅವತಾರವಾಗಿರುವಂಥ ಸೀತಮ್ಮ ಲಕ್ಷ್ಮೀ ಅವತಾರವಾಗಿರುವಂಥ ಸೀತಮ್ಮ ನೆನಪು ಬರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲಪ್ಪ. ಆಗ ಆಳ್ತಾರಂತೆ. ಆಗ ಲಕ್ಷ್ಮಣ ಸ್ವಾಮಿ ನೋಡು ಲಕ್ಷ್ಮಣ, ಆಗ ಲಕ್ಷ್ಮಣನೊಂದಿಗೆ ನೋಡು ಲಕ್ಷ್ಮಣ, ಈ ಪ್ರಾಂತ್ಯ ಎಷ್ಟು ಚೆನ್ನಾಗಿದೆ. ಈ ಮರಗಳು ವಿಶೇಷವಾಗಿರುವಂಥ ಹೂಗಳಿದ್ದಾವೆ. ಈ ಹೂಗಳು ಕೆಳಗಡೆ ಬೀಳ್ತಾ ಇದ್ದಾವೆ. ಇಲ್ಲಿ ಎಲ್ಲಿ ನೋಡಿದ್ರು ಹೂಗಳು
ಗುಂಚಲಾಗಿ ಗಾಳಿಗೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದ್ದಾವೆ. ಹೀಗೆ ಕೆಳಗಡೆ ಬಿದ್ದಿರುವಂತಹ ಹೂಗಳು ಅಲ್ಲಾಡ್ತಾ ಇರುವಂತಹ ಹೂವಿನ ಗುಂಚುಗಳನ್ನು ನೋಡ್ತಾ ಇದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ವಾಯುದೇವ ಯಾರಿಗೂ ಕಾಣಿಸ್ತಾನೆ ಬಂದು ಇಲ್ಲಿ ಹೂವಿನ ಒಂದು ಗುಂಚಲೊಂದಿಗೆ ಆಡ್ಕೊಳ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಈ ಗಿಡಗಳು ಈ ಗಿಡಕ್ಕೆ ಹಬ್ಬಿಕೊಂಡಿರುವಂಥ ಬಳ್ಳಿ ಮೇಲೆ ದೊಡ್ಡ ದೊಡ್ಡ ಹೂಗಳು ಪುಷ್ಪಿಸಿದಾವೆ. ಇವೆನ್ನೆಲ್ಲವನ್ನು ನೋಡ್ತಾ ಇದ್ರೆ ಎಷ್ಟು ಅಂದವಾಗಿದೆ. ಆದರೆ ನನಗೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಸೀತಾ ಪಕ್ಕದಲ್ಲಿಲ್ಲ ಅನ್ನುವಂಥ ವಿಷಯ ನನಗೆ ಬಂದ್ಬಿಟ್ಟು ನನಗೆ ಸ್ವಸ್ಥತೆಯನ್ನು ಕಳ್ಕೊತಾ ಇದ್ದೀನಿ. ಇದು ಗಂಡ ಹೆಂಡತಿಗಿರ್ಬೇಕಾಗಿರುವಂಥ ಒಂದು ಲಕ್ಷಣ. ಒಂದು ಹೆಂಡತಿನೇ ಆಗಿರಲಿ, ಗಂಡ ಇಲ್ಲದೆ ಇದ್ರೆ ವಿಶೇಷವಾಗಿರುವಂಥ ಅಡುಗೆ ಮಾಡಿಕೊಂಡ್ರೆ ನಾನೊಬ್ಬಳೇ ಮಾಡ್ಕೊಂಡು ತಿಂತಾ ಇದ್ದೀನಲ್ವಾ, ಇವ್ರಿಲ್ವಲ್ಲ ಅಂತ ಅನ್ಸುತ್ತೆ. ಅಂತಂದರೆ ನಮಗೆ ಗಂಡ ಹೆಂಡತಿ ಸಂಬಂಧದಲ್ಲೂ ಇದಾಗುತ್ತೆ. ನಂತರ ನಮ್ಗೆ ಇಷ್ಟವಾಗಿರುವಂಥವ್ರು ಯಾರಾದರೂ ಪಕ್ಕದಲ್ಲಿ ಇಲ್ಲ ಅಂತಂದರೆ ಒಂದು ಒಳ್ಳೆಯದಾಗಿರುವಂಥ ಸಿನಿಮಾ ನೋಡ್ತಾ ಇರ್ತೀವಿ, ಪಕ್ಕದಲ್ಲಿ ನಮ್ಗೆ ಇಷ್ಟವಾಗಿರುವಂಥವ್ರು ನೋಡಿದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತಂದು ಆ ಸಂತೋಷಕ್ಕೆ ಪರಿಪೂರ್ಣತೆ ಯಾವಾಗ ಬರುತ್ತೆ ಅಂತಂದರೆ ನಮಗೆ ಪ್ರಿಯವಾಗಿರುವಂಥ ವ್ಯಕ್ತಿಗಳು ನಮ್ಮ ಪಕ್ಕದಲ್ಲಿ ಇದ್ದಾಗಲೇ ಅದು ಪರಿಪೂರ್ಣವಾಗಿ ನಾವು ಆನಂದವನ್ನು ಅನುಭವಿಸ್ತೀವಿ ಅಂತಂದು ಒಂದು ಒಳ್ಳೆ ಹಾಡನ್ನು ಕೇಳಿದ್ರೆ ಹೆಂಡತಿಗೆ ಫೋನ್ ಮಾಡಿ ಕೇಳುವಂಥವ್ರು ಇದ್ದಾರೆ. ನಾನು ರೇಡಿಯೋದಲ್ಲಿ ಈ ಥರ ಒಳ್ಳೆ ಹಾಡನ್ನು ಕೇಳಿದ್ದೀನಿ ಅಂತಂದು. ಶ್ರೀ ಮಹಾವಿಷ್ಣು ಸೃಷ್ಟಿಯನ್ನೆಲ್ಲ ಮಾಡಿದ ನಂತರ ಲಕ್ಷ್ಮೀದೇವಿ ಕಡೆ ನೋಡ್ತಾರಂತೆ. ಆಗ ಆ ತಾಯಿ ಕಣ್ಣು ಹುಬ್ಬನ್ನು ಈ ಥರ ಮೇಲಕ್ಕೆ ಅಂದರೆ ಅವ್ರಿಗೆ ಬಹಳ ಸಂತೋಷ ಆಗುತ್ತಂತೆ. ಅಮ್ಮನವ್ರ ಮಗ ಸೊಪ್ಪಗಿಟ್ಕೊಂಡ್ಬಿಟ್ರೆ ನಾನು ಮಾಡಿರುವಂಥ ಸೃಷ್ಟಿಯಲ್ಲಿ ಏನೋ ಒಂದು ಲೋಪದೋಷ ಇದೆ ಅಂತ ಅಂತಾರಂತೆ. ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಹೆಂಡತಿಯನ್ನು ಮೆಚ್ಚಿಸೋದಕ್ಕೆ ಈ ಥರ ಮಾಡ್ತಾರೆ ಅಂತಂದರೆ ಹೆಂಡತಿ ಅನ್ನುವಂಥ ಸ್ಥಾನ ಅವರು ಬೇರೆ ಬೇರೆ ದೇಹಗಳಾಗಿ ಕಾಣಿಸ್ತಾರೆ ವಿನಃ ಆತ್ಮ ಒಂದೇ ಆಗಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇದು ಸನಾತನ ಧರ್ಮದ ಒಂದು ಶಕ್ತಿ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಲ್ಲಿ ಮುಂದೆ ಮತ್ತೆ ಈ ಪ್ರಕೃತಿಯನ್ನು ವರ್ಣಿಸ್ತಾ ಇದ್ದಾರಂತೆ. ಪ್ರಕೃತಿಯನ್ನು ನಾವಂತೂ ಪ್ರಕೃತಿಯಲ್ಲಿ ಬೆಳೆದಿಲ್ಲಪ್ಪ, ನಾವು ಯಾವಾಗಲೂ ಕಾಂಕ್ರೀಟ್ ಜಂಗಲಲ್ಲೇ ಇರೋದು. ಹಾಗೆ ಹಳ್ಳಿಗಳಲ್ಲಿ ಮತ್ತೆ ಈ ಅರಣ್ಯ ಪ್ರದೇಶಗಳಲ್ಲಿ ಕಾಡಿನಲ್ಲಿ ಹೋಗಿರುವಂಥ ಇದರಲ್ಲಿ ಮನಸ್ಸಿಗೆ ಏನೋ ಒಂಥರ ಆನಂದ. ಅಲ್ಲಿ ಏನೋ ನೆಟ್ವರ್ಕ್ ಇರೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಯಾವುದು ವೆಹಿಕಲ್ಸ್ ಸದ್ದಿರೋದಿಲ್ಲ. ಮನಸ್ಸಿಗೆ ಎಷ್ಟು ಪ್ರಶಾಂತತೆ ಅನಿಸುತ್ತೆ ಅಂತಂದರೆ ತಾಯಿ ಮಡ್ಲಲ್ಲಿದ್ದರೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಷ್ಟು ಪ್ರಶಾಂತವಾಗಿರುತ್ತೆ. ಒಂದು ದೊಡ್ಡ ಮರದ ಕೆಳಗೆ ಕುತ್ಕೊಂಡು ನೋಡ್ರಿ, ಆ ಮನಸ್ಸಿನ ಪ್ರಶಾಂತತೆನೇ ಬೇರೆ ಥರ ಇರುತ್ತೆ. ಅಲ್ಲಿಂದ ಎದ್ದು ಬರಬೇಕು ಅಂತಂದರೆ ಆಗೋದಿಲ್ಲ. ಮನುಷ್ಯ ಯಾವತ್ತು ಪ್ರಕೃತಿ ಮಡ್ಲಲ್ಲಿ ಇರೋದಕ್ಕೆ ಆನಂದ ಪಡ್ತಾರೆ ವಿನಃ ಎಷ್ಟು ಕೋಟಿ ಖರ್ಚು ಮಾಡಿ ಕಟ್ಟಿರುವಂಥ ಒಂದು ಭುವನಗಳಲ್ಲಿದ್ದರೆ ಆ ಸುಖ ಆ ಸಂತೋಷ ಬರೋದಿಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಶ್ರೀರಾಮಚಂದ್ರ ಪ್ರಭುವಿನ ಮನಸ್ಸು ಕೂಡ ಯಾವ ಥರ ಈ ಪ್ರಕೃತಿಯನ್ನು ನೋಡ್ಬಿಟ್ಟು ಅಷ್ಟು ದುಃಖದಲ್ಲೂ ಎಷ್ಟು ವರ್ಣನೆ ಮಾಡ್ತಾ ಇದ್ದಾರೆ. ಆಗ ಯಾರೋ ಆಡ್ಕೊಂತಂಗೆ ಆಕಾಶದಿಂದ ಮಳೆ ಬರ್ತಾ ಇದೆ. ಹೀಗೆ ಕೂಡ ಮಳೆ ಹೇಗೆ ಬರ್ತಾ ಇದೆಯೋ ಆಕಾಶದಿಂದ ಮಳೆ ವರ್ಷಿಸ್ತಾ ಇದೆ. ಹಾಗೆ ಈ ಗಿಡಗಳಿಂದ ಹೂವು ಬೀಳ್ತಾ ಇದೆ, ಹೂವಿನ ಮಳೆ ಬೀಳ್ತಾ ಇದೆ. ಇವು ಹೂಗಳ ಇಲ್ಲ ಅಂತಂದರೆ ಪುಷ್ಪದ ಮಳೆಯನ್ನು ಸುರಿಸ್ತಾ ಇರುವಂಥ ಮೇಘಗಳ ಅಂತ ನನಗೆ ಅನುಮಾನ ಬರ್ತಾ ಇದೆ. ಈ ಪ್ರಾಂತ್ಯವೆಲ್ಲವೂ ಹೂವಿನಿಂದ ತುಂಬಿ ಹೋಗಿದೆ. ಇಲ್ಲಿ ಗಾಳಿ ವಿಚಿತ್ರವಾಗಿರುವಂಥ ಧ್ವನಿಯನ್ನು ಮಾಡ್ತಾ ಚಲಿಸ್ತಾ ಇದೆ. ಹಾಗೆ ಅಲ್ಲಿ ಎಲ್ಲೋ ಒಂದು ಹತ್ರ ಕೋಗಿಲೆ ಹಾಡ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ನನಗೆ ಏನಂತ ಅನ್ನಿಸ್ತಾ ಇದೆ ಅಂದರೆ ವಾಯುದೇವ ಹಾಡನ್ನು ಹಾಡ್ತಾ ಇದ್ದಾನೆ, ಗಿಡಗಳೊಂದಿಗೆ ನಾಟ್ಯವನ್ನು ಮಾಡ್ತಾ ಇದ್ದಾನೆ. ಕೋಗಿಲೆ ಮರದ ಮೇಲೆ ಕೂತ್ಕೊಂಡು ಪಕ್ಕದ ಧ್ವನಿಯನ್ನು ಪಕ್ಕ ವಾದ್ಯಗಳನ್ನು ಅಂತಂದರೆ ಒಂದು ಸಂಗೀತ ಕಚೇರಿ ನಡೆಸಬೇಕಾದ್ರೆ ಕೊಳಲಿರುತ್ತೆ, ತಂಬೂರಿ ಇರುತ್ತೆ, ತಬಲಾ ಇರುತ್ತೆ, ಹಾರ್ಮೋನಿಯಂ ಇರುತ್ತಲ್ಲೋ ಆ ಥರ ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ದಾನೆ. ಕೋಗಿಲೆ ಪಕ್ಕ ವಾದ್ಯಗಳನ್ನು ನುಡಿಸ್ತಾ ಇದ್ದಂತೆ. ಹಾಗೆ ನಾನು ಯಾವುದಾದ್ರೂ ನೃತ್ಯ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಈ ಸಮಯದಲ್ಲಿ ಸೀತಾ ಪಕ್ಕ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಸೀತಾ ಪಕ್ಕ ಇಲ್ಲ ಅಂತ, ಸೀತಾ ನನ್ನ ಪಕ್ಕದಲ್ಲಿ ಇಲ್ಲ ಅಂತಂತಂದು ನಾನು ಪ್ರಾಣದಿಂದ ಇರೋದಕ್ಕಾಗೋದಿಲ್ಲೇನೋ ಅಂತ ಅನ್ನಿಸ್ತಾ ಇದೆ ಅಂತ ಅಂತಾರಂತೆ. ಲಕ್ಷ್ಮಣ ಹಾಗೆ ನೋಡು, ಆ ಬೆಟ್ಟದ ಮೇಲೆ ಗಂಡು ನವಿಲು ಏನು ಅದರ ಗರಿಯನ್ನು ಬಿಚ್ಚಿ ನಾಟ್ಯ ಮಾಡ್ತಾ ಇದೆ. ಹೆಣ್ಣು ನವಿಲು ಅದರ ಸುತ್ತೂರ ಪರಮ
ಸಂತೋಷದಿಂದ ತಿರುಗ್ತಾ ಇದೆ ನೋಡು. ಹೌದೇಳು, ಯಾಕೆ ಅದು ಆ ಥರ ನಾಟ್ಯ ಆಡೋದಿಲ್ಲ. ಆ ಗಂಡು ನವಿಲಿನ ಹೆಣ್ಣು ನವಿಲನ್ನು ಯಾರು ಎತ್ಕೊಂಡು ಹೋಗ್ಲಿಲ್ವಲ್ಲ. ಇಷ್ಟು ಆಟಗಳನ್ನು ಆಡ್ತಾ ಇದೆ. ನನ್ನ ಮನಸ್ಸು ಸೀತೆ ಹತ್ರ ಇದ್ಬಿಟ್ಟಿದೆ, ಸೀತಾ ಮನಸ್ಸು ನನ್ನ ಹತ್ರ ಇದ್ಬಿಟ್ಟಿದೆ. ಅದಕ್ಕಾಗಿ ನಮ್ಮಿಬ್ಬರಿಗೂ ಇರುವಂಥದ್ದು ಒಂದೇ ಮನಸ್ಸು. ದಾಂಪತ್ಯದಲ್ಲಿ ಇರಬೇಕಾಗಿರುವಂಥದ್ದು ಇದೆ ಅಲ್ವಾ. ಜೀರಿಗೆ ಬೆಲ್ಲ ಯಾಕೆ ಇಡಿಸ್ತಾರೆ ಅಂತಂದರೆ ಈ ಥರನೇ ಒಬ್ಬರ ಮನಸ್ಸು ಒಬ್ಬರು ಮಾತಾಡ್ಕೊಳ್ಳೋದಲ್ಲೇ ತಿಳಿಸ್ಕೊಳ್ಳೋದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಒಂದು ಮನಸ್ಸು ಆನಂದವಾಗಿದ್ರೆ, ಒಬ್ಬರ ಮನಸ್ಸು ಆನಂದವಾಗಿದ್ರೆ ಪಕ್ಕದವರ ಮನಸ್ಸು ಆಗಿರುತ್ತೆ. ಇಲ್ಲದೆ ಇರೋದ್ರಿಂದ ಇವತ್ತು ನನ್ನ ಮನಸ್ಸು ಆನಂದವನ್ನು ಹೊಂದ್ತಾ ಇಲ್ಲ. ಇದು ಚೈತ್ರ ಮಾಸ ಆಗಿರೋದ್ರಿಂದ ಸೀತಾ ಕೂಡ ಇಂತಹ ದೃಶ್ಯಗಳನ್ನೇ ನೋಡ್ತಾ ಇರ್ತಾಳೆ. ಗಂಡಸು ನಾನಿಷ್ಟು ಸಂಕಟ ಪಡ್ತಾ ಇದ್ದೀನಿ ಅಂತಂದ್ರೆ ಸೀತೆಗೆ ಇನ್ನೆಷ್ಟು ಸಂಕಟ ಆಗಿರ್ಬೋದು ಲಕ್ಷ್ಮಣ ಅಂತಂತಾರಂತೆ. ಪೂರ್ವ ಚೈತ್ರ ಮಾಸದಲ್ಲಿ ಇಂತಹ ಗಾಳಿ ಬೀಸ್ತಾ ಇದ್ರೆ ನಾನು ಎಷ್ಟೋ ಸಂತೋಷದಿಂದ ಇರ್ತಾ ಇದ್ದೆ. ಇವತ್ತು ಇದೇ ಗಾಳಿ ಬೀಸ್ತಾ ಇದ್ರೆ ನನಗೆ ಬಹಳ ದುಃಖವಾಗಿದೆ. ಈ ಬಿಟ್ಟಿರುವಂತಹ ಅರಳಿರುವಂತಹ ತಾವರೆ ಹೂವಿನ ಹತ್ರ ನೋಡ್ತಾ ಇದ್ದೆ ಈ ಪುಷ್ಪಗಳು ಗಾಳಿಯಲ್ಲಿ ಈ ಪುಷ್ಪಗಳಲ್ಲಿನ ಗಾಳಿ ನನ್ನ ಮುಖಕ್ಕೆ ತಾಕ್ತಾ ಇದ್ರೆ ಹೀಗೆ ಅನ್ನಿಸ್ತಾ ಇದೆ ಗೊತ್ತಾ ಲಕ್ಷ್ಮಣ. ಸೀತೆ ಮುಖ ನನ್ನ ಮುಖದ ಹತ್ತಿರ ಇದ್ದಾಗ ಸೀತೆ ಮೂಗಿನಿಂದ ಬಿಟ್ಟಿರುವಂತಹ ನಿಶ್ವಾಸ ವಾಯು ನನ್ನ ಕೆನ್ನಿಗೆ ತಗಲಿರುವಂಥ ಅನುಭೂತಿ ಬರ್ತಾ ಇದೆ. ನಾವು ಯಾವತ್ತಾದರೂ ಪ್ರಯೋಗ ಮಾಡಿದ್ರೆ ಒಂದು ಕಮಲದ ಹೂವನ್ನು ಅದರ ಇದು ರೇಖೆಗಳಿರ್ತಾವಲ್ಲ ಅದರ ರೇಖೆಗಳನ್ನು ತೆಗೆದುಕೊಂಡು ಪಕ್ಕಕ್ಕೆ ಇಟ್ಕೊಂಡ್ರೆ ಒಂದು ಥರವಾಗಿರುವಂಥ ಒಂದು ವಾಯು, ಅದರಲ್ಲಿ ಬಂಧಿಸಿರುವಂಥ ವಾಯು ನಮ್ಮ ಕೆನ್ನಿಗೆ ಅಂತಂದರೆ ನಮ್ಮ ಚರ್ಮಕ್ಕೆ ಸ್ಪರ್ಶ ಆಗುವಂಥದ್ದು, ನಾವು ಅದನ್ನು ಅನುಭವಿಸ್ಬೋದು. ಆ ಥರ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ರಾಮಚಂದ್ರ ಪ್ರಭು ಅಂತ ಇದ್ದಾರಂತ. ಇದರಲ್ಲಿ ಅನುಭೂತಿ ಆಗ್ತಾ ಇದೆ. ಇಲ್ಲಿ ನೋಡು ಯಾವ ಒಂದು ದುಂಬಿಗಳು ಹೂವಿನ ಮೇಲೆ ಹಾರಿಬಿಟ್ಟು ಅದರಲ್ಲಿನ ಮಕರಂದವನ್ನು ಕುಡಿದು ಹೋಗ್ತಾ ಇದೆ ನೋಡು. ಎಷ್ಟು ಅಂದವಾಗಿದೆ ಈ ಸನ್ನಿವೇಶ. ಆದರೆ ನನ್ನ ಮನಸ್ಸೇ ಯಾಕೋ ಆನಂದ ಆಗ್ತಾ ಇಲ್ಲ. ಈಗ ಸೀತಾ ನನ್ನ ಪಕ್ಕದಲ್ಲಿ ಇದ್ದಾಗ ಆಗಾಗ ಹಾಸ್ಯವನ್ನು ಮಾಡ್ತಾ ನನಗೆ ಆಗಾಗ ಹಿತವಾಗಿರುವಂಥ ಮಾತುಗಳನ್ನು ಹೇಳ್ತಾ ಆಕೆಯ ಬಾಯಿಂದ ಬಂದಿರುವಂಥ ಮಧುರವಾಗಿರುವಂಥ ಮಾತುಗಳಿಂದ ಕೂಡಿರುವಂಥ ಈ ಸನ್ನಿವೇಶ ನೋಡ್ತಾ ಇದ್ರೆ ಅವಾಗ ನನಗೆ ಸಂತೋಷವಾಗಿರ್ತಾ ಇತ್ತು. ಅಂತಂದರೆ ಗಂಡ ಅಂತಂದ್ರೆ ಏನು, ಹೆಂಡ್ತಿನ ತವ್ರ ಮನೆ ಕಳಿಸ್ಬಿಟ್ಟು ಹಾಯಾಗಿದ್ಬಿಡ್ತೀನಪ್ಪ. ಅವಳಿಲ್ಲ ಅಂತಂತಂದ್ರೆ ನನ್ನ ಫ್ರೆಂಡ್ಸ್ ಅಂತ ತಗೊಂಡ್ಬರ್ಬೋದು, ಪಾರ್ಟಿ ಮಾಡ್ಬೋದು, ಸಿನಿಮಾಗೆ ಒಬ್ಬರಿಗೆ ಹೋಗ್ಬೋದು ಅನ್ನೋವಂಥದ್ದು ಅದು ಗಂಡ ಹೆಂಡತಿಗೆ ಮಾಡಬೇಕಾಗಿರುವಂಥ ಒಂದು ಅದು ದ್ರೋಹ ಅಂತ ಅನಿಸುತ್ತೆ. ಹೆಂಡತಿಯನ್ನು ನೀನು ಧರ್ಮೀಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಇದು ಮಾಡಿರುವಂಥದ್ದು. ಪ್ರತಿಯೊಂದು ಇದರಲ್ಲೂ ಇವಳಿಗೆ ಭಾಗವನ್ನು ನೀಡ್ತೀನಿ, ಮುಖ್ಯಲ್ಲೂ ಭಾಗವನ್ನು ನೀಡ್ತೀನಿ ಅನ್ನುವಂಥದ್ದೇ ಗಂಡ ಹೆಂಡತಿಯರ ಸಂಬಂಧ ಅಲ್ವಾ. ಇದಕ್ಕೋಸ್ಕರ ರಾಮಚಂದ್ರ ಪ್ರಭು ಇಷ್ಟೊಂದು ದುಃಖ ಪಡ್ತಾ ಇದ್ದಾರೆ ಅಂತ ನಾನಿಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೀತೆಯನ್ನು ನೋಡಿದಲೆ ನನಗೆ, ಸೀತಾಳನ್ನು ನೋಡಿದಲೆ ನನಗೆ ಇರೋದಕ್ಕಾಗ್ತಾ ಇಲ್ಲ, ನನ್ನ ಶರೀರ ಬಿದ್ದೋಗುತ್ತೇನೋ, ಅದಕ್ಕಾಗಿ ನೀನು ಅಯೋಧ್ಯೆಗೆ ಹೋಗ್ಬಿಟ್ಟು ಭರತನಿಗೆ ಪಟ್ಟಾಭಿಷೇಕ ಮಾಡಿಸ್ಕೋ ಅಂತ ಹೇಳು ಅಂತ ರಾಮ ಅಂತಾರಂತೆ. ದುಃಖ ಬಂದಾಗ ನಾವು ಈ ಥರನೇ ಅಲ್ವಾ ಮಾತನಾಡೋದು ಮನುಷ್ಯರು. ಶ್ರೀರಾಮಚಂದ್ರ ಪ್ರಭು ಕೂಡ ಮನುಷ್ಯನ ಅವತಾರವನ್ನು ಎತ್ಬಿಟ್ಟು ಮನುಷ್ಯನಿಗೆ ಸಂತೋಷ ಪಟ್ಟರೆ ನಗ್ತಾರೆ, ದುಃಖ ಪಟ್ಟರೆ ಅಳ್ತಾರೆ, ಮತ್ತೆ ಡಿಪ್ರೆಷನ್ ಕೂಡ ಹೋಗ್ಬಿಟ್ಟು ನನಗೇನು ಬೇಡಪ್ಪ ಅಂತಂತಾರಲ್ವ ಆ ಥರನೇ ಶ್ರೀರಾಮಚಂದ್ರ ಪ್ರಭು ಕೂಡ ಈ ಥರ ನನಗೇನು ಬೇಕಾಗಿಲ್ಲಪ್ಪ ಸೀತೆ ಇಲ್ಲ ಅಂತಂತಂದ್ರೆ ಅಂತ. ಮನುಷ್ಯರು ಕಳ್ಕೊಂಡಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಸಂಪತ್ತಿದ್ರು ಅವ್ರು ಇಲ್ದಲೆ ಅದು ಶೂನ್ಯವಾಗೋಗುತ್ತೆ ಅಂತ ನಮಗೆ ತಿಳಿದು ಬರುತ್ತೆ. ಒಬ್ಬ ತಂದೆ ಆಗಲಿ, ಒಬ್ಬ ತಾಯಿ ಆಗಲಿ, ಗಂಡ ಆಗಲಿ, ಅಣ್ಣ ತಮ್ಮಂದರಾಗಲಿ, ಅಕ್ಕ ತಂಗಿಯರಾಗಲಿ, ಯಾವುದೇ ಒಂದು ಸಂಬಂಧ ಪಕ್ಕದಲ್ಲಿ ಇರೋದಕ್ಕಿಂತ ಅವರು ಹತ್ತಿರ ಇಲ್ಲದೆ ಇದ್ದಾಗ ನಮ್ಗೇನು ಬೇಡಪ್ಪ ಅವರೊಬ್ಬರೇ ಇದ್ದರೆ ಸಾಕು ಅಂತ ಅನಿಸುತ್ತೆ. ಜೀವನದಲ್ಲಿ ಕೆಲವಷ್ಟು ಪಾತ್ರಗಳು ಅಷ್ಟು ಪ್ರಾಮುಖ್ಯವಾಗಿರುತ್ತೆ, ನಮಗೆ ಪ್ರಾಣಕ್ಕೆ ಸಮಾನವಾಗಿರುತ್ತೆ. ಅದರಲ್ಲೂ ಎಲ್ಲರೂ ಬೇರೆ ಆಗೋಗ್ಬಿಡ್ತಾರೆ. ಆದರೆ ಕಟ್ಟ ಕಡೆಯ ತನಕ ಜೊತೆಯಲ್ಲಿರುವಂಥ ಜೀವಿಗಳು ಯಾರು ಅಂತಂದರೆ ಒಂದು ಸತಿ ಮತ್ತು ಪತಿ ಅಂತಂದರೆ ಗಂಡ ಹೆಂಡತಿನೇ ಜೊತೆಯಲ್ಲಿ ಇರ್ತಾರೆ. ಅಷ್ಟು ಬಲವತ್ತರವಾಗಿರುವಂಥ ಸಂಬಂಧ ಅಂತಂದರೆ ಗಂಡ ಹೆಂಡತಿದೆ. ಡಜನ್ ಮಕ್ಕಳಿದ್ರು ಅವ್ರ ಪಾಠ ಅವ್ರು ಹೋಗ್ಬಿಡ್ತಾರೆ. ಒಂದೇ ಹತ್ರ ಇರುವಂಥದ್ದು ಯಾರು ಅಂದರೆ ಗಂಡ ಹೆಂಡತಿ, ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡನೇ ಇರ್ತಾರೆ. ಇದು ಇಷ್ಟು ಅಂದವಾಗಿ ಮಾತಾಡ್ತಾ ಇದ್ದಾರೆ
ಸೀತಮ್ಮ ಇಲ್ಲದೆ ಇದ್ರೆ ನನ್ನ ಪ್ರಾಣದಿಂದ ಇರೋದಕ್ಕಾಗೋದಿಲ್ಲ ಅಂತಂತಾರೆ. ಆಗ ಲಕ್ಷ್ಮಣ ಲಕ್ಷ್ಮಣ ಸಮಾಧಾನ ಮಾಡೋದಕ್ಕೆ ಅಣ್ಣ ಸ್ನೇಹ ಆಗಲಿ ಪ್ರೀತಿ ಆಗಲಿ ಇರಬೇಕಾಗಿರೋದೆ. ಮತ್ತೆ ಇಷ್ಟೊಂದು ಪ್ರೀತಿ, ಮುಚ್ಚು ಪ್ರೀತಿ ಯಾರೂ ತಟ್ಕೊಳೋದಕ್ಕಾಗೋದಿಲ್ಲ ಅಣ್ಣ. ನೀನು ನೆನಪಿಟ್ಕೋ ಅಣ್ಣ, ನಿನ್ಗಿಷ್ಟು ನಿನ್ನ ಮನಸ್ಸಿಗೆ ನೋವಾಗೋದಕ್ಕೆ ಕಾರಣನಾಗಿರುವಂಥ ರಾವಣ ಸ್ವರ್ಗಲೋಕಕ್ಕೆ ಹೋಗಲಿ ಪಾತಾಳ ಲೋಕಕ್ಕೆ ಹೋಗಲಿ ಹೋಗಿ ಬಚ್ಚಿಟ್ಕೊಳ್ಳಿ, ಮತ್ತು ತನ್ನ ತಾಯಿಯ ಹೊಟ್ಟೆಯಲ್ಲಿ ದೂರಲಿ, ಅವನನ್ನು ಮಾತ್ರ ನಾನು ಬಿಡೋದಿಲ್ಲ, ಸಾಯಿಸೇ ತೀರ್ತೀನಿ. ನೀನು ನಿನ್ನ ದುಃಖವನ್ನು ಬಿಟ್ಬಿಡು. ದುಃಖವನ್ನು ಹೊಂದಿದ್ರೆ ಉತ್ಸಾಹ ನಶಿಸಿಬಿಡಿಸುತ್ತೆ. ಉತ್ಸಾಹ ಇದ್ದರೆ ಪ್ರಪಂಚದಲ್ಲಿ ಸಾಧಿಸದೇ ಇರುವಂಥದ್ದು ಏನೂ ಇಲ್ಲ. ಆದರೆ ಉತ್ಸಾಹ ಹೋಗಿದೆ ಅಂತಂದರೆ ತನ್ನಲ್ಲಿರುವಂತಹ ಶಕ್ತಿ ಎಲ್ಲ ಭಯದಿಂದ ದುಃಖದಿಂದ ಕೆಲಸದ ಭಾರದಲ್ಲೇ ಆಗೋಗ್ಬಿಡುತ್ತೆ. ಅದಕ್ಕಾಗಿ ಅಣ್ಣ ಉತ್ಸಾಹವನ್ನು ಒಂದು ಅಂತಂತಾರಂತೆ. ಇದು ನಮ್ಮ ಜೀವನದಲ್ಲಿ ಕೆಂಪು ಸೀರಾ ಅಕ್ಷರದಲ್ಲಿ ನಾವು ಬರೆದಿಟ್ಕೋಬೇಕು. ಉತ್ಸಾಹ ಅನ್ನುವಂಥದ್ದು ಯಾವುದೇ ಕ್ಷಣದಲ್ಲೂ ನಾವು ಬಿಡ್ಕೊಡ್ದು. ಮೊನ್ನೆನೇ ಇಂಟರ್ನೆಟ್ಟಲ್ಲಿ ಭಾಳ ಇದಾಗಿತ್ತು. ಏನಪ್ಪ ಅಂತಂದರೆ ಆಂಧ್ರ ಪ್ರದೇಶ ತಿರುಮಲ ಬೆಟ್ಟವನ್ನು 116 ವರ್ಷದ ಅಜ್ಜಿ ಆ ಬೆಟ್ಟದಕ್ಕೆ ಬಂದಿರೋದಲ್ಲ, ತಿರುಮಲ ಬಂದಿರೋದೇ ಗ್ರೇಟ್. ಅವರು ಕುಟುಂಬ ಸದಸ್ಯರಿಗೆ ಕೈ ಎತ್ತಿ ನಮಸ್ಕಾರ ಮಾಡ್ಬೋದು. ಆ ವೃದ್ಧ ಸ್ತ್ರೀ, ಆ ಹಿರಿಯಾಕೆ 116 ವರ್ಷದಲ್ಲಿ ಆ ಬೆಟ್ಟವನ್ನು ಕಾಲ್ನಡಿಗೆ ಮೇಲೆ ಶ್ರೀನಿವಾಸನ ಬೆಟ್ಟವನ್ನು ಹತ್ತುತ್ತಾ ಇದ್ರೆ, ಹತ್ತಿ ಹೋಗಿದ್ದಾರೆ. ಏನು ಸಂಕಲ್ಪ, ಏನು ಉತ್ಸಾಹ! 116 ವರ್ಷದಲ್ಲಿ ಆ ಬೆಟ್ಟ ಹತ್ತೋದು ಅಂತಂದರೆ ಸಾಮಾನ್ಯನ? ಇದು ಉತ್ಸಾಹಕ್ಕೆ ಮತ್ತು ಭಕ್ತಿಗೆ ಇರುವಂಥ ಒಂದು ಶಕ್ತಿ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಮತ್ತೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಒಂದು ಆವ್ರೇಜ್ ಸ್ಟೂಡೆಂಟು, ಅವನೇನಪ್ಪ ಒಂದು 40-45 ಮಾರ್ಕ್ಸ್ ತೆಗಿತಾನೆ ಅಂತ ಟೀಚರ್ಗಳು ಅಂದ್ಕೊಳ್ತಾ ಇರ್ತಾರೆ. ಅವನು ಎಕ್ಸಾಮ್ ಪೇಪರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇದರಲ್ಲಿ ಒಂದು 4-5 ಕ್ವಶನ್ಸ್ ಅವನು ಬಂದಿರೋವಂಥದ್ದು ಇದು ಮಾಡಿಬಿಟ್ರೆ, ಅವನು ಬರದೇ ಇರುವಂಥದ್ದು ಕೂಡ ಎಲ್ಲೋ ನೆನಪಾಗ್ಬಿಟ್ಟು ಏನಾಗ್ಬಿಡುತ್ತೆ, ಅವನು 60ರಿಂದ 75 ಮಾರ್ಕ್ಸ್ ತೆಗೆದುಕೊಳ್ತಾನೆ. ಆದರೆ ರಾತ್ರಿ ಅವನು ಓದಿರೋವಂಥವ್ರಿಗೆ ಏನು ಒಂದು ಉತ್ಸಾಹ ಮತ್ತು ಭಯವನ್ನು ಸಾಯಿಸುವಂಥದ್ದು ಯಾವುದು, ಉತ್ಸಾಹವನ್ನು ಸಾಯಿಸುವಂಥದ್ದು ಯಾವುದು ಅಂತಂದರೆ ಭಯ ಮತ್ತು ಈ ಯಾವುದು ದುಃಖ. ಭಯ ಮತ್ತು ದುಃಖ. ಒಬ್ಬ ಹುಡುಗ ಫಸ್ಟ್ ರ್ಯಾಂಕಲ್ಲಿ ಬರ್ತಾ ಇರ್ತಾನೆ, ಆದರೆ 10th ಕ್ಲಾಸಲ್ಲಿ ಅವನು ಪೇಪರ್ ಮುಂದೆ ಕೂತ್ಕೊಳ್ತಿದ್ದಂಗೆ ಅವ್ನಿಗೆಲ್ಲರಿಗೂ ಬರುತ್ತೆ. ಆದರೆ ನಾವು ಈ ಗೋಲನ್ನು ರೀಚ್ ಆಗೋದಕ್ಕಾಗುತ್ತಾ ಇಲ್ವಾ? ನಮ್ಮ ಅಪ್ಪ ಏನಂತಾರೋ, ನಿಮ್ಮ ಟೀಚರ್ಗಳು ಏನಂತಾರೋ, ನಮ್ಮ ಮೇಲೆ ಇಷ್ಟೆಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಅಂತ ಆ ಟೆನ್ಷನ್ನಿಂದಲೇ ಅವ್ನು ಬರಿದಲೇ ಆಗ್ಬಿಡ್ತಾನೆ. ಇದು ನಾವು ಪ್ರತಿ ಕ್ಷಣದಲ್ಲೂ ಈ ಟೆನ್ಷನ್ ಹೋಗ್ಬೇಕು ಅಂತಂದ್ರೆ ಒಂದೇ ಒಂದು ಉಪಾಯ, ಏನು, ಎಲ್ಲ ಭಗವಂತನಿಂದ ನಡೀತಾ ಇದ್ದೇನೆ, ಭಗವಂತ ಮಾಡಿಸ್ತಾನೆ ಅಂತಂದ್ರೆ ನಮ್ಗೆ ಯಾಕಪ್ಪ ಟೆನ್ಷನ್ ಬೇಕು? ಇಲ್ಲದೆ ಸಲ್ಲದೆ ಇರುವಂಥ ಹೊರೆಯನ್ನೆಲ್ಲ ನಾವು ಹಾಕ್ಕೊಳ್ತಾ ಇರ್ತೀವಿ ಅಂತ ನಾನಿಲ್ಲಿ ನಿಮಗೆ ಮನವಿ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಉತ್ಸಾಹ ಇದರಿಂದ ಇದ್ರೇನು, ಯಾವನನ್ನ ಅವನು ನಮ್ಮ ಹತ್ತಿರ ಎತ್ಕೊಂಡು ಹೋಗಿರೋನು ಪ್ರಯತ್ನ ಮಾಡೋಣಂತೆ, ಪ್ರಯತ್ನ ಮಾಡಿದ್ರೆ ಅದಕ್ಕೆ ಹೊಂದದೇ ಇರುವಂಥದ್ದು ಏನು ಅಂತಂದ್ರೆ ಲಕ್ಷ್ಮಣ ಸ್ವಾಮಿ ಹೇಳ್ತಾ ಇರ್ತಾರಂತೆ. ಲಕ್ಷ್ಮಣನ ಮಾತಿಗೆ ರಾಮ ಸಂತೋಷಪಟ್ಟು ಉಪಶಾಂತಿಯನ್ನು ಹೊಂದು ಆಗ ಇಬ್ಬರು ಋಷ್ಯಮುಖ ಪರ್ವತಕ್ಕೆ ಹೊರಡ್ತಾರೆ. ಇಲ್ಲಿ ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಒಬ್ಬರು ನಿರುತ್ಸಾಹ ಆದಾಗ ಒಬ್ಬರು ಕೋಪಗೊಂಡಾಗ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿದ್ರೆ ಆ ವಿಷಯದಲ್ಲಿ ಇರುವಂತಹ ಸಾರ ಏನು ಅಂತ ತಿಳ್ಕೊಂಡ್ಬಿಟ್ಟು ತಮ್ಮನ್ನು ತಾವು ತಿದ್ದುಕೊಳ್ಳುವಂಥ ಒಂದು ಮಹತ್ತರವಾಗಿರುವಂಥ ಒಂದು ಲಕ್ಷಣ ರಾಮ ಲಕ್ಷ್ಮಣರಲ್ಲಿ ಇರುತ್ತಾರೆ. ಇದು ನಾವು ಕೂಡ ಅಳವಡಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ನಿರಾಸೆ ಅನ್ನುವಂಥದ್ದು ಬರುತ್ತೆ, ನಂತರ ಕೋಪ ಅನ್ನುವಂಥದ್ದು ಬರುತ್ತೆ. ಅದು ಸಮಾಧಾನ ಮಾಡಿದಾಗ ಕೋಪವನ್ನು ಸಮಾಧಾನ ಮಾಡಿದಂಥವ್ರ ಮೇಲೆ ಜಗಳಕ್ಕೆ ಹೋದ್ಮೇಲೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂತಂದು ನಾವು ಕೇಳಬೇಕು. ನನಗೆ ಆ ಲಕ್ಷಣ ಇದೆ, ನಾನು ಕೋಪ ಮಾಡ್ಕೊಂಡಾಗ ಯಾರಾದರೂ ಸಮಾಧಾನ ಮಾಡಿದ್ರೆ ಅವ್ರ ಮೇಲೆ ಬಿಟ್ಬಿಟ್ಟು ಇವ್ರ ಮೇಲೆ ಜಗಳ ಮಾಡ್ತಾ ಇದ್ದೆ ಒಂದು ಕಾಲದಲ್ಲಿ. ಆದರೆ ಇದು ತಪ್ಪಂತಂತಂದು ರಾಮಾಯಣ ಹೇಳಿದ ನಂತರ ನಾನು ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಯಾವಾಗ ನಮ್ಮ ಒಳಗಿರುವಂಥ ಹಿರಿಯ ಅಹಂಕಾರ ಯಾವಾಗ ಎದ್ದು ಬುಸ್ ಅಂತನೋ ಗೊತ್ತಿಲ್ಲ, ಆದರೆ ಇನ್ನೂ ಬದಲಾವಣೆ ಆಗಬೇಕು. ಹೀಗೆ ಬರ್ತಾ ಇರುವಂಥ ರಾಮ ಲಕ್ಷ್ಮಣರು ಹೊರಡ್ತಾರೆ ಅನ್ನುವಂಥ ಒಂದು ಶುಭ ಸಂದರ್ಭದಲ್ಲಿ ನಾನು ರಾಮಾಯಣವನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.